ಸಾಧನ ಈ ಧಾರಾವಾಹಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಯಾರು ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮಾಡ್ತೀರಾ ಅಲ್ವಾ? ಮಧ್ಯಾಹ್ನ ಪ್ರಣವ್ ಅವರು ಎಕ್ಸಾಮ್ ಬಗ್ಗೆ ಹೇಳಿದಾಗ ಕಟ್ಟಬೇಕು ಓದಬೇಕು ಅಂತೆಲ್ಲ ಆಸೆ ಆಯಿತು. ಆದರೆ ಈಗ ಯೋಚನೆ ಮಾಡಿದಾಗ ಯಾವುದು ಬೇಡ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಾನು ಓದಲೇ ಇಲ್ಲ. ಈಗ ಏಕಾಏಕಿ ನಾನು ಸ್ಟೂಡೆಂಟ್ ಆಗೋದು ಅಂದರೆ ನನ್ನ ಕೈಲಿದು ಖಂಡಿತ ಸಾಧ್ಯ ಇಲ್ಲ. ನನಗೇನಿದ್ರು ಮನೆ ಕೆಲಸ, ಸಂಗೀತ, ಈಗೀಗೇನೋ ಒಂದು ಸ್ವಲ್ಪ ಕಲ್ತಿದ್ದೀನಿ ಹೊರಗೆ ಹೋಗೋದು. ಇಷ್ಟು ಬಿಟ್ಟರೆ ಬೇರೆ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇಷ್ಟ ಇಲ್ಲದೆ ಓದಕ್ಕೆ ಕೂರಕ್ಕಾಗುತ್ತಾ ನನ್ನ ಕೈಯಲ್ಲಿ? ಇಷ್ಟ ಇಲ್ಲದಿರೋ ಕೆಲಸ ಅಂದಾಗ ಆಲಸ್ಯ ಬರುತ್ತೆ. ಅದು ನನ್ನ ಬೇರೆ ಕೆಲಸಗಳ ಮೇಲೆ ಎಫೆಕ್ಟ್ ಆದರೆ ಏನು ಮಾಡೋದು? ಒಂದು ಕೆಲಸ ಮಾಡ್ತೀನಿ, ಪ್ರಣವ್ ಹತ್ರ ಸುಳ್ಳು ಹೇಳ್ಬಿಡ್ತೀನಿ. ಅಣ್ಣ ಅತ್ತಿಗೆ ಒಪ್ಪಲಿಲ್ಲ ಅಂತ. ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನು ಯಾವತ್ತೂ ಸುಳ್ಳು ಹೇಳಬಾರ್ದು. ಅಣ್ಣ ಅತ್ತಿಗೆ ಒಂದು ಮಾತು ಕೇಳ್ತೀನಿ. ದುಡ್ಡು ಖರ್ಚಾಗತ್ತೆ ಅಂತ ಅತ್ತಿಗೆ ಖಂಡಿತ ಬೇಡವೇ ಬೇಡ ಅಂತಾರೆ. ಅದನ್ನೇ ಪ್ರಣವ್ಗೆ ಹೇಳಿದ್ರಾಯ್ತು. ಅಲ್ಲಿಗೆ ನಾನು ಸುಳ್ಳು ಹೇಳ್ದಾಗೂ ಆಗಲ್ಲ, ನನ್ನ ಮನಸ್ಸಿಗೂ ಕಷ್ಟ ಅನ್ಸಲ್ಲ. ಸರಿ, ಹಾಗೆ ಮಾಡ್ತೀನಿ. ಅಲ್ಲ, ಪ್ರಣವ್ ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸ್ತಾ ಇದ್ದಾರೆ ಅಂತ? ಅವರೇನು ನನಗೆ ಮುಂಚೆಯಿಂದ ಪರಿಚಯ ಇರೋರಲ್ಲ, ತೀರಾ ಇತ್ತೀಚೆಗೆ. ಅದು ಭಾವಗೀತೆ ಸ್ಪರ್ಧೆಗೆ ಜಡ್ಜ್ ಆಗಿ ಬಂದಿದ್ರು. ಆಮೇಲೆ ಮಾತಾಡ್ಸಿದ್ರು, ದಾರಿಲಿ ಸಿಕ್ಕರು. ಈಗ ದಿನದಿಂದ ದಿನಕ್ಕೆ ನನ್ನ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಅವರು ಒಳ್ಳೆಯವರು ಅಂತ ಹೇಳೋದಕ್ಕೆ ನನ್ನ ಹತ್ರ ಯಾವ ಗ್ಯಾರಂಟಿನೂ ಇಲ್ಲ. ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೋಬಹುದಾ? ಅಣ್ಣ ಅತ್ತಿಗೆ ನನ್ನ ಬಗ್ಗೆ ಅಷ್ಟೊಂದು ಕೇರ್ ತಗೋತಾ ಇಲ್ಲ ಅಂತ ಈಗಾಗಲೇ ಅವ್ರಿಗೆ ಅರ್ಥ ಆದಾಗಿದೆ. ನನ್ನ ಸಂಗೀತ ಕ್ಲಾಸ್ ಫೀಸನ್ನು ನಾನೇ ನೋಡ್ಕೋತಾ ಇದ್ದೀನಿ ಅಂತಲೂ ಅವ್ರಿಗೆ ಗೊತ್ತಿದೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ನನ್ನ ಬಗ್ಗೆ ಅಯ್ಯಯ್ಯೋ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಸ್ವಂತದವರೇ ನಮಗಾಗಲ್ಲ, ಇನ್ನು ಯಾರೋ ಮೂರನೇ ವ್ಯಕ್ತಿ ಸಹಾಯ ಮಾಡ್ತಾರಾ? ಪ್ರಣವ್ ಮನಸ್ಸಲ್ಲಿ ಏನಾದರೂ ದುರುದ್ದೇಶ ಇರ್ಬೋದಾ? ನಾನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳಿ? ನಾಳೆ ಹೇಗೂ ಸಂಗೀತ ಕ್ಲಾಸಿಗೆ ಹೋಗ್ತೀನಲ್ಲ, ಮೇಡಮ್ ಹತ್ರನೇ ಕೇಳ್ತೀನಿ. ನೇರವಾಗಿ ಕೇಳಲ್ಲ, ಅವ್ರ ಬಗ್ಗೆ ಹೀಗೆ ಸೂಕ್ಷ್ಮವಾಗಿ ವಿಚಾರಿಸ್ತೀನಿ. ಹೀಗೆ ಎಕ್ಸಾಮ್ ಕಟ್ಟು ಅಂತ ಹೇಳಿದ್ದಾರೆ ಅಂತಲೂ ಹೇಳ್ತೀನಿ. ಅವಾಗ ಎಲ್ಲ ವಿಷಯ ಗೊತ್ತಾಗುತ್ತೆ. ಅದೇ ಸರಿ. ಪ್ರಣವ್ ಬಗ್ಗೆ ನಾನು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ ಮೇಲೇ ಅಣ್ಣ ಅತ್ತಿಗೆ ಹತ್ರ ನನ್ನ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ. ಹೀಗೆ ಯೋಚನೆ ಮಾಡಿದ ಸಾಧನ ನಿದ್ದೆ ಹೋದ್ಲು. ಮಾರನೇ ದಿನ. ನಿಧಾನ ನಿಧಾನ, ಗಲಾಟೆ ಮಾಡಬೇಡಿ. ಓ ಸಾಧನ, ನೀನು ಇಲ್ಲೇ ಇದೆಯಾ? ಅದು ಮೇಡಮ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಮತ್ತೆ ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ. ಇವತ್ತಿನ ಪಾಠ ನಿನಗೆ ಸರಿಯಾಗಿ ಅರ್ಥ ಆಗಿಲ್ವಾ? ಪರವಾಗಿಲ್ಲ, ಅದೇನು ಡೌಟ್ ಇದೆಯೋ ಕೇಳು, ಒಳಗೆ ಹೋಗೋಣ. ಪಾಠದ ಬಗ್ಗೆ ಅಲ್ಲ ಮೇಡಮ್, ಅದು ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಅಂದರೆ ಪ್ರಣವ್ ಅವ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಬೇಕಿತ್ತು. ಓ, ಪ್ರಣವ್ ಬಗ್ಗೆನಾ? ಅದಕ್ಕೆ ಯಾಕಿಷ್ಟು ಸಂಕೋಚ ಪಡ್ತೀಯಾ? ಅವ್ರ ವಿಷಯ ಏನು ಬೇಕಿತ್ತು ನಿನಗೆ? ಅವತ್ತು ಸ್ಪರ್ಧೆ ಎಲ್ಲ ಮುಗಿದ್ಮೇಲೆ ನೀವು ನನ್ನನ್ನು ಒಳಗೆ ಕರೆದ್ರಲ್ಲ, ಆವಾಗ ಅವರು ತುಂಬ ಒಳ್ಳೆಯ ಮಾತುಗಳನ್ನೆಲ್ಲ ಹೇಳಿದ್ರು. ಅದಾದಮೇಲೆ ಒಂದ್ಸರಿ ನನಗೆ ಸಿಕ್ಕಿದ್ರು. ಹೀಗೆ ಒಂದೆರಡು ಸತಿ ನಂಗೆ ಸಿಕ್ಕಿ ಸಹಾಯ ಮಾಡಿದ್ದಾರೆ. ಅವರೀಗ PUC ಎಕ್ಸಾಮ್ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ನಾನು ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ ಯಾರನ್ನೂ ಹಾಗೆ ನಂಬೋ ಆಗಿಲ್ವಲ್ಲ. ಅವರು ಜೊತೆಗೆ ನಾನು
ನನಗೆ ಅವನ ಅಪ್ಪ ಅಮ್ಮ ತಂಗಿ ಎಲ್ಲರೂ ಪರಿಚಯ ಇದ್ದಾರೆ. ತುಂಬ ಒಳ್ಳೆ ಫ್ಯಾಮಿಲಿ. ಪ್ರಣವ್ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ನನಗೆ ಪ್ರಣವ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಅಂದರೆ ಮಾತಾಡಿ ಎಲ್ಲ ಪರಿಚಯ ಇರಲಿಲ್ಲ. ಅವ್ರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಗೊತ್ತು. ತೀರಾ ಇತ್ತೀಚೆಗೆ ಪ್ರಣವ್ ಪರಿಚಯ ಆಗಿದ್ದು, ಹಾಗಾಗಿ ಹೋಗಿ ಬನ್ನಿ ಅಂತ ಮಾತಾಡಿಸ್ದೆ ಅಷ್ಟೇ. ಆದರೆ ಪ್ರಣವ್ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಪ್ರಣವ್ ನಿನಗೆ ಮಾತ್ರ ಅಲ್ಲ, ತುಂಬ ಜನರಿಗೆ ಸಹಾಯ ಮಾಡಿದ್ದಾನೆ. ಓದೋದಕ್ಕೆ ಹಣ ಸಹಾಯ ಆಗಲಿ, ಸ್ಕೂಲು ಕಾಲೇಜಿಗೆ ಸೇರಿಸೋದಾಗಲಿ, ಇನ್ನು ಬಡ ಮಕ್ಕಳಿಗೆ ಹಾಸ್ಟೆಲ್ಗೆ ಸೇರಿಸಿದ್ದಾನೆ. ಕಡೆಗೆ ಇದು ಮದುವೆ ಮಾಡಿಸೋದಕ್ಕೆ ದುಡ್ಡು ಕೂಡ ಕೊಟ್ಟಿದ್ದಾನೆ. ತುಂಬ ಒಳ್ಳೆ ಹುಡುಗ. ಹೌದಾ ಮೇಡಮ್, ನಿಮ್ಮ ಮಾತು ಕೇಳಿ ನನಗೆ ತುಂಬ ಸಮಾಧಾನ ಆಯಿತು. ಈಗಿನ ಕಾಲದಲ್ಲಿ ಯಾರನ್ನೂ ಹಾಗೆ ನಂಬೋ ಹಾಗಿಲ್ವಲ್ಲ. ಅದು ನನ್ನ ಪರಿಸ್ಥಿತಿ ಬೇರೆ ಹೀಗಿದೆ. ಯಾರಾದರೂ ಮೋಸ ಮಾಡಿದರೆ ಅಂತ ಭಯ ಮೇಡಮ್, ಅಷ್ಟೇ. ತಪ್ಪು ತಿಳ್ಕೊಬೇಡಿ. ಅಯ್ಯೋ ಹುಚ್ಚ ಹುಡುಗಿ, ಇದ್ರಲ್ಲಿ ತಪ್ಪು ತಿಳ್ಕೊಳಕ್ಕೆ ಏನಿದೆ? ನಿನಗೆ ಪ್ರಣವ್ ಬಗ್ಗೆ ಗೊತ್ತಿರಲಿಲ್ಲ, ಹೊಸದಾಗಿ ಪರಿಚಯ ಆಗಿದ್ದಾನೆ, ಹಾಗಾಗಿ ನೀನು ಭಯ ಪಟ್ಟಿದ್ಯಾ ಅಷ್ಟೇ. ಈ ಪ್ರಣವ್ ಎಂತವನು ಅಂತ ಗೊತ್ತಾಯ್ತಲ್ಲ, ನೀನು ಭಯ ಬಿಡು. ಪ್ರಣವ್ ಅವರು ನನಗೆ ಕರೆಸ್ಪಾಂಡೆನ್ಸ್ ಎಕ್ಸಾಮ್ ಕಟ್ಟು PUC ಮಾಡ್ಕೊ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ನನ್ನ ಕೈಲಿ ಓದಕ್ಕಾಗಲ್ವೇನೋ ಅಂತ ಅನಿಸುತ್ತೆ. ಅಲ್ಲ ಕಣೆ ಸಾಧನ, ಇನ್ನೂ ನೀನು ಬುಕ್ ತಗೊಂಡಿಲ್ಲ, ನೋಡಿಲ್ಲ, ಓದಲಿಲ್ಲ, ಏನೂ ಮಾಡಿಲ್ಲ, ಆಗಲೇ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆಯಲ್ಲ. ನಿನಗೇನು ಹೇಳಬೇಕು? ಒಂದು ಕೆಲಸ ಮಾಡು, ಯಾರ ಹತ್ರನಾದರೂ ಬುಕ್ ತಗೋ, ಒಂದು ಸ್ವಲ್ಪ ಓದು. ಪೂರ್ತಿ ಬುಕ್ ಓದೋದು ಬೇಡ, ಮಧ್ಯೆ ಮಧ್ಯೆ ಓದು. ಆಗ ನಿನಗೆ ಗೊತ್ತಾಗತ್ತೆ ನನ್ನ ಕೈಲಿ ಮಾಡೋಕ್ಕಾಗತ್ತೋ ಇಲ್ವೋ ಅಂತ. ಇನ್ನೊಂದು ವಿಷಯ ಏನು ಗೊತ್ತಾ? ಮಾಡೋಕ್ಕಾಗಲ್ಲ, ಇದು ನನ್ನ ಕೈಲಿ ಆಗಲ್ಲ, ಈ ಥರ ಆಗಲ್ಲಗಳು ಬಂದಾಗ ಅದ್ರ ಹಿಂದೆ ಯಾಕೆ ಅಂತ ಒಂದು ಶಬ್ದ ಸೇರಿಸ್ಕೊ.